ಬಿಡಬ್ಲ್ಯೂಎಸ್ಎಸ್ಬಿಗೆ ನೀರು ಸರಬರಾಜು ಮಾಡೋದು, ಒಳಚರಂಡಿಯ ನಿರ್ವಹಣೆಯ ಶುಲ್ಕ ಇದೇ ಆದಾಯದ ಮೂಲವಾಗಿರುತ್ತೆ. ಜನರಿಗೆ ಮಾದರಿಯಾಗಬೇಕಾಗಿದ್ದ ಹಲವಾರು ಸರ್ಕಾರಿ ಇಲಾಖೆಗಳು ನೂರಾರು ಕೋಟಿ ಒಂದು ಬಿಲ್ಲನ್ನು ಬಾಕಿ ಉಳಿಸ್ಕೊಂಡಿದ್ದು ಇದೀಗ ಜಲಮಂಡಳಿಯನ್ನ ನಷ್ಟಕ್ಕೆ ತಳ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ತಾ ಹೋಗೋಣ. 183 ಕೋಟಿ ಬಾಕಿ ಉಳಿಸಿಕೊಂಡ ಸರ್ಕಾರಿ ಕಚೇರಿಗಳು, ಬಾಕಿ ಬಿಲ್ ಪಡೆಯಲು ಜಲಮಂಡಳಿ ಸುಸ್ತು. ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಹೌದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅಧೀನದ ಇಲಾಖೆಗಳು ನೀರು ಸರಬರಾಜು ಮತ್ತು ಒಳಚರಂಡಿ ನಿರ್ವಹಣೆಯ ಶುಲ್ಕವನ್ನು ಜಲಮಂಡಳಿಗೆ ಪಾವತಿ ಮಾಡದೆ ಹೊರೆಯಾಗಿವೆ. ಜಲಮಂಡಳಿಗೆ ಆದಾಯದ ಮೂಲವೇ ಶುಲ್ಕ. ಆದರೆ ಸರ್ಕಾರದ ವಿವಿಧ ಇಲಾಖೆಗಳಿಂದ 183 ಕೋಟಿ ರೂಪಾಯಿ ನೀರಿನ ಶುಲ್ಕ ಬಾಕಿ ಇದೆ. ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಡುವ ಕಟ್ಟಡಗಳಿಂದ 25.70 ಕೋಟಿ, ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ 87.91 ಕೋಟಿ, ಬಿಬಿಎಂಪಿ ವ್ಯಾಪ್ತಿಯಲ್ಲಿ 23.14 ಕೋಟಿ, ಶಾಸನಬದ್ಧ ಸಂಸ್ಥೆಗಳಿಂದ 10.48 ಕೋಟಿ, ರಕ್ಷಣಾ ಇಲಾಖೆಯಿಂದ 35.99 ಕೋಟಿ ಬಾಕಿ ಉಳಿಸಿಕೊಂಡಿದೆ. ಯಾವ್ಯಾವ ಇಲಾಖೆ ಎಷ್ಟೆಷ್ಟು ಬಾಕಿ? ಕೇಂದ್ರ ಸರ್ಕಾರ 20.86 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಬಡ್ಡಿ 4.84 ಕೋಟಿ ಆಗಿದೆ. ಒಟ್ಟು ಮೊತ್ತ 25.70 ಕೋಟಿ ಆಗಿದೆ. ಇನ್ನು ರಾಜ್ಯ ಸರ್ಕಾರ 53.45 ಕೋಟಿ ಬಾಕಿ ಉಳಿಸ್ಕೊಂಡಿದ್ರೆ 34.45 ಕೋಟಿ ಅದಕ್ಕೆ ಬಡ್ಡಿ ಇರುವಂಥದ್ದು. ಒಟ್ಟು ಮೊತ್ತ 87.91 ಕೋಟಿ. ಇನ್ನು ಬಿಬಿಎಂಪಿಯ ಸರದಿ 7.60 ಕೋಟಿ ಬಾಕಿ ಉಳಿಸ್ಕೊಂಡಿದೆ. 15.53 ಕೋಟಿ ಇದಕ್ಕೆ ಬಡ್ಡಿ ಬಿದ್ದಿದೆ. ಒಟ್ಟು 23.14 ಕೋಟಿ ಇರುವಂತಹದ್ದು. ಇನ್ನು ಶಾಸನಬದ್ಧ ಸಂಸ್ಥೆಗಳು 6.75 ಕೋಟಿ ಬಾಕಿ ಉಳಿಸ್ಕೊಂಡಿದ್ದು ಇದಕ್ಕೆ 3.72 ಕೋಟಿ ಬಡ್ಡಿ ಬಿದ್ದಿದೆ. ಒಟ್ಟು 10.48 ಕೋಟಿ ಆಗಿದೆ. ಇನ್ನು ರಕ್ಷಣಾ ಇಲಾಖೆ 33.56 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದು 2.43 ಕೋಟಿ ಇದಕ್ಕೆ ಬಡ್ಡಿ ಬಿದ್ದಿದ್ದು ಒಟ್ಟು 35.99 ಕೋಟಿ ಒಟ್ಟು ಮೊತ್ತವಾಗಿದೆ. ಹೀಗೆ ಒಟ್ಟು 183.25 ಕೋಟಿ ರೂಪಾಯಿ ಜಲಮಂಡಳಿಗೆ ಬಾಕಿ ನೀಡಬೇಕಿದೆ. ಬಾಕಿ ಉಳಿಸಿಕೊಂಡ ಇಲಾಖೆಗಳಿಂದ ಬಿಲ್ ಬಾಕಿ ಪಡೆಯಲಿಕ್ಕೆ ಜಲಮಂಡಳಿ ಮತ್ತೆ ನೋಟಿಸ್ ಕೊಡಲಿಕ್ಕೆ ಪ್ಲಾನ್ ಮಾಡಿದೆ. ಒಟ್ಟಾರೆ ಸರ್ಕಾರಿ ಕಚೇರಿಗಳು ಬಿಲ್ ಬಾಕಿಗಳೇ ಈಗ ಜಲಮಂಡಳಿಗೆ ಹೊರೆ ಆಗ್ತಿದೆ. ಸಾಮಾನ್ಯ ಜನರಿಗಾದ್ರೆ ಬಿಲ್ ಕಟ್ಟಲಿಲ್ಲ ಅಂದ್ರೆ ಕನೆಕ್ಷನ್ ಕಟ್ ಮಾಡುವ ಜಲಮಂಡಳಿ ಇಲ್ಲಿ ಏನೂ ಮಾಡಲಾಗದಂತಹ ಸ್ಥಿತಿಯಲ್ಲಿದೆ. ಇನ್ನಾದರೂ ಬಿಲ್ ಪಾವತಿಯ ಬಗ್ಗೆ ಸರ್ಕಾರ ಮನಸ್ಸು ಮಾಡಬೇಕಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.